ಪ್ರತಾಪ್, ನಡಿ ಊಟ ಮಾಡೋಣ. ಬೇಡ. ಯಾಕೋ ಬೇಡ? ಬೆಳಗಿಂದ ನೀನೇನು ತಿಂದೇ ಇಲ್ಲ, ಯಾಕೆ? ನನಗ್ ಬೇಡ ಮಮ್ಮಿ, ಅಷ್ಟೇ. ಸುನೀತಾ, ನಾಳೆ ಬೆಂಗಳೂರು ಬಂದಿದ್ಯಂತೆ, ನಿನಗೆ ಗೊತ್ತಾ? ಹೌದಾ? ಯಾಕೆ? ಚೆನ್ನೈನಲ್ಲಿ ಒಂದು ನಾಯಿ ಚಿರತೆನ್ ಕಚ್ಬಿಡ್ತಂತೆ, ಅದಕ್ಕೆ ಬಂದಿದೆ. ಅಯ್ಯೋ, ಅದಕ್ಕೂ ಬೆಂಗಳೂರು ಬಂದ್ಗೂ ಏನ್ ಸಂಬಂಧ ಮೇಡಮ್? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನನ್ ಮಗ ಇದಾನಲ್ಲ, ಅವನ್ ಫ್ರೆಂಡ್ಗೆ ಇತ್ತೀಚೆಗೆ ಒಂದ್ ಮದ್ವೆ ಆಯ್ತಂತೆ. ಅವ್ರ ಹೆಂಡತಿ ಅವ್ರ ಮನೆಗ್ ಬಂದ್ಲಂತೆ. ಅದಕ್ಕೆ ಅವ್ರ ಅಮ್ಮ ಮನೆ ಒಳಗಡೆ ಕಾಲೇ ಇಡಬೇಡ ಅಂತ ಹೇಳ್ಬಿಟ್ಲಂತೆ. ಅದಕ್ಕೆ ನನ್ ಮಗ ಊಟ ಮಾಡ್ತಿಲ್ವಂತೆ. ಈಗ ಹೇಳಮ್ಮ, ಅವನ್ ಫ್ರೆಂಡ್ಗೂ ಇವನ್ ಊಟ ಮಾಡೋದಕ್ಕೂ ಏನ್ ಸಂಬಂಧ ಅಂತ? ಅಯ್ಯೋ, ನನಗ್ ಗೊತ್ತಿಲ್ಲಪ್ಪ. ನಿಮ್ ಮಗನ ವಿಷಯಕ್ಕೆ ನಾನ್ ತಲೆ ಹಾಕೋದಿಲ್ಲ. ಆದ್ರೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ ಮೇಡಮ್. ಅಲ್ವಾ ಅಲ್ವಾ ಮತ್ತೆ? ಅಲ್ಲ, ಇವನ್ ಫ್ರೆಂಡ್ಗೇನಾದ್ರೂ ಆಗಿದ್ರೆ ಇವನ್ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಒಂದ್ ಅರ್ಥ ಇದೆ. ಅದನ್ನ ಬಿಟ್ಟು ಅವನ್ ಹೆಂಡತಿ ಅವ್ರ ಅತ್ತೆ ಜೊತೆನಲ್ಲಿ ಜಗಳ ಆಡಿದ್ರೆ ಇವನ್ ಊಟ ಮಾಡದಿರೋದ್ರಲ್ಲಿ ಏನ್ ಅರ್ಥ ಇದೆ ಅಲ್ವಾ? ಮಮ್ಮಿ, ನನಗೆ ಮೊದಲೇ ಬೇಜಾರಾಗಿದೆ. ನೀನ್ ಬೇರೆ ಮಾತಾಡಿ ನನ್ನ ತಲೆ ತಿನ್ಬೇಡ. ನೀನೇ ಹೋಗಿ ಊಟ ಮಾಡು. ಹೇಗೋ ನಾನು ಒಬ್ಳೆ ಊಟ ಮಾಡ್ಲಿ? ಅಲ್ಲ, ನಿನಗೆ ಅವ್ರ ಮನೆಯವ್ರ ಮೇಲೆ ಅಷ್ಟೊಂದು ಕನ್ಸರ್ನ್ ಯಾಕೆ ಅಂತ? ಮನುಷ್ಯತ್ವ ಇಲ್ವಾ ಮಮ್ಮಿ? ಪಾಪ ಒಂದು ಹುಡುಗಿ ಮದುವೆ ಆಗಿ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು. ಈಗೇನು ನಾನಿಲ್ಲಿ ಇರ್ಬೇಕೋ ಬೇಡವೋ? ಏನೋ ನನ್ನನ್ನೇ ಹೆದರ್ಸ್ತಾ ಇದ್ಯಾ? ನೋಡು, ನಿನ್ನ ಒಡನಾಟ, ನಿನ್ನ ಫ್ರೆಂಡ್ಶಿಪ್ ಏನಿದ್ರು ನಮ್ ಲೆವೆಲ್ ಅವ್ರ ಜೊತೆನಲ್ಲಿ ಇರ್ಬೇಕು, ಅಥವಾ ಅದಕ್ಕಿಂತ ದೊಡ್ಡ ಲೆವೆಲ್ ಅವ್ರ ಜೊತೆನಲ್ಲಿ ಇರ್ಬೇಕು. ಅವ್ರ ದರಿದ್ರದವ್ರ ಜೊತೆನಲ್ಲ. ನಿಂತ್ಕೋ ಸನಿ, ನಿಂತ್ಕೋ. ಹಲೋ ಆಂಟಿ, ನಾನು ಪ್ರತಾಪ್ ಮಾತಾಡ್ತಿರೋದು. ಸತ್ಯಾಗ್ ಫೋನ್ ಕೊಡಿ. ಆಂಟಿ ಎಲ್ಲ ಮಾತಾಡ್ತಿರೋದು, ನಾನು ಸಾವಿತ್ರಿ. ಏನೇನು ಸಾವಿತ್ರಿ ಮಾತಾಡ್ತಿರೋದಾ? ಅಂದ್ರೆ ನೀವು ಮನೆ ಒಳಗಡೆ ಇದ್ದೀರಾ? ಹೌದು, ಮನೆ ಒಳಗಡೆನೆ ಇದ್ದೀನಿ. ಅಂದ್ರೆ ನಿಮ್ಮ ಅತ್ತೆ ಮನೆ ಒಳಗಡೆ ಸೇರಿಸ್ಬಿಟ್ರಾ? ಸೇರ್ಸಿದ್ರು. ಅಂದ್ರೆ ನಿನ್ನೆ ಅಲ್ಲ. ಓ ಮೈ ಗಾಡ್. ಯಾರು ಸಾವಿತ್ರಿ? ಸತ್ಯ ಅವ್ರು ಬಂದ್ರು, ಅವ್ರಿಗೆ ಕೊಡ್ತೀನಿ. ಪ್ರತಾಪ? ಹಲೋ, ಥ್ಯಾಂಕ್ ಯು ಸೋ ಮಚ್ ಬಾಸು. ನಿನ್ನೆ ರಾತ್ರಿ ನೀವು ನನ್ನ ಮನೆ ಬಂದು ಬಿಟ್ಟೋದ್ರಿ. ನಾನು ಹೇಗೆ ಆಡ್ತಿದ್ದೆ ಅನ್ಸುತ್ತೆ. ಬೇಜಾರು ಮಾಡ್ಕೊಡಿ ಬಾಸು. ಅದ್ ಬಿಡು ಸತ್ಯ, ನಿಮ್ ತಾಯಿ ನಿಜವಾಗ್ಲೂ ಸಾವಿತ್ರಿನ ಒಳಗೆ ಸೇರ್ಸದ್ರಾ? ಹೌದು ಬಾಸು, ನಮ್ಮವ್ವ ಒಂದ್ ಸ್ವಲ್ಪ ಹಂಗೆ ಹಠ ಮಾಡ್ತಾಳೆ. ನಾನು ಹೇಳೇ ಸುಮ್ಕಾಯ್ತಾಳೆ. ನಿನ್ನೆ ರಾತ್ರಿ ಸಾವಿತ್ರಿ ಬಂದಿದ್ದು ನನಗೆ ಗೊತ್ತಾಗಿಲ್ಲ. ಬೆಳಿಗ್ಗೆ ಗೊತ್ತಾಯ್ತು, ಹಠ ಮಾಡಿ ಒಳಗೆ ಕರ್ಕೊಂಡ್ ಬಂದಿದ್ದೀನಿ. ಸಾವಿತ್ರಿ ಈಗ ಸಂದಗೋಳೆ. ಹೇಗೋ ಸತ್ಯ, ಒಟ್ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಸಾವಿತ್ರಿನ ಚೆನ್ನಾಗಿ ನೋಡ್ಕೊ. ಓ ಖಂಡಿತ ಬಾಸು, ನಾವು ಗೊತ್ತಲ್ಲ, ನಮ್ಮ ಹತ್ರ ಬಂದ್ಮ್ಯಾಕೆ ಸೂಪರ್ ಆಗಿ ನೋಡ್ಕೊಂತೀವಿ ಅಲ್ವಾ ಸಾವಿತ್ರಿ? ಓಕೆ ಸತ್ಯ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಎಂಜಾಯ್. ಬಾಯ್. ಬಾಯ್ ಬಾಸು. ಈ ವಿಷಯದ ಬಗ್ಗೆ ವಿನುತ ಹತ್ರ ಹೇಳಿ ಏನಾದ್ರೂ ಮಾತಾಡ್ಬೇಕಲ್ಲ. ಏನ್ ಮಾಡೋದು ಇವಾಗ? ಒಂದು ಐಡಿಯಾ. ಸಾವಿತ್ರಿ ಅಂದ್ರೆ ನಿಮ್ಮ ಅಕ್ಕ, ಅವ್ರ ಗಂಡನ ಮನೆಯಲ್ಲಿ ಆರಾಮಾಗಿದ್ದಾರೆ. ಅದನ್ನೇ ಹೇಳೋಗೋಣ ಅಂತ ಬಂದೆ. ಈಗ ತಾನೇ ಫೋನ್ ಮಾಡಿದ್ದೆ. ಎಸ್, ಗರ್ಲ್ ಫ್ರೆಂಡ್ ಹತ್ರ ಮಾತಾಡೋದಿಕ್ಕೆ ಇಷ್ಟು ಕಾರಣ.
ಯಾರನ್ನ ನೋಡಕ್ ಬಂದ್ರಿ? ಅಕ್ಕನ? ನಮ್ಮ ಅಕ್ಕನ? ಅಲ್ಲಲ್ಲ, ನಮ್ಮಕ್ಕ ದೀಪ್ತಿ ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಳ್ಳು ಹೇಳಿದ್ರೆ ದೇವ್ರು ಶಾಪ ಕೊಡ್ತಾನೆ. ಸತ್ಯವಾಗ್ಲೂ ದೀಪ್ತಿ ಅಕ್ಕನ ನೋಡಕ್ಕೆ ಬಂದೆ. ಅವ್ರೊಬ್ಬರನೇನಾ? ಹಾಗೆ ಎಲ್ರು. ಎಲ್ರು ಅಂದ್ರೆ ನಿಮ್ಮ ಅಪ್ಪನ, ಅಮ್ಮನ, ಹಾಗೆ ಎಲ್ರು. ಅಷ್ಟೇನಾ? ಅಷ್ಟೇ. ವಿನುತನ್ನ? ವಿನುತನು? ಹಲೋ ಮಿಸ್ಟರ್, ಹಾಗೆಲ್ಲ ಬರ್ಬಾರ್ದು. ನಾನು ಬರ್ಬಾರ್ದಾ? ನೋ. ಯಾಕೆ? ಬಂದಿದ್ ಯಾಕೆ ಅಂತ ನಮ್ಮ ಅಪ್ಪ ಕೇಳ್ತಾರೆ, ಅವಾಗೇನ್ ಹೇಳ್ತೀರಾ? ಅಂಕಲ್ ಕೇಳಿದ್ರೆ ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಂಕಲ್ ಅಂತ ಹೇಳ್ತೀನಿ. ಮಾತಾದ್ಮೇಲೆ ಇನ್ನೇನ್ ಕೆಲ್ಸ ಅಂತ ನಮ್ಮ ಅಮ್ಮ ಕೇಳ್ತಾರೆ, ಅವಾಗ ಆಂಟಿ ಕೇಳಿದ್ರೆ ನೀವು ಬಂದಿದ್ದು ವಿನುತ್ ಅಕ್ಕನ್ ನೋಡಕ್ಕೆ ಅಂತ. ಅಮ್ಮ ತಾಯಿ, ಈಗ ತಾನೇ ಶುರುವಾಗಿದೆ, ಆಗ್ಲೇ ಹಾಳು ಮಾಡ್ಬಿಡ್ಬೇಡ ಪ್ಲೀಸ್. ಓಕೆ, ಈಗೇನು ನಾನು ಇಲ್ಲಿಂದ ಹೋಗ್ಬೇಕು ಅಷ್ಟೇ ತಾನೇ? ಓಕೆ, ನಾನು ಹೋಗ್ತೀನಿ. ಸಿ ಯು. ಬಾಯ್ ಬಾಯ್ ಬಾಯ್. ಏನು? ಸರಿ, ನಾನು ಬರ್ತೀನಿ. ಅಂದ್ರೆ ನಾನು ಹೋಗ್ತೀನಿ. ಬಾಯ್ ಬಾಯ್, ಸಿ ಯು. ಬಾಯ್. ಏ ರಂಜಿತಾ, ಯಾಕೆ ಅವ್ರನ್ನ ಹೋಗು ಅಂತ ಹೇಳ್ತಿದ್ಯಾ? ಆಯ್ತಪ್ಪ, ನನ್ಗಿನ್ನೇನ್ ಕೆಲ್ಸ, ನಾನಿನ್ ಹೊರಡ್ತೀನಿ. ಏ ರಂಜು, ರಂಜು.
ಆಂಟಿ ಅದು ಮಣಿ ಕೆಳಗೆ ಬಿತ್ತು, ಆರಿಸ್ತಾ ಇದ್ವಿ. ವಿನುತಾ ನಡಿ ಒಳಗಡೆ. ಅಮ್ಮ ಅದು ನಡಿ ಎಂದೆ, ನಡಿ. ಅಂಕಲ್ ಚೆನ್ನಾಗಿದ್ದೀರಾ? ಅದು ಟೇಬಲಿಂದ ಮಣಿ ಕೆಳಗೆ ಬಿತ್ತು, ನಾನು ಆರಿಸ್ತಾ ಇದ್ದೆ, ವಿನುತನೂ ಆರಿಸ್ತಾ ಇದ್ವಿ. ಪರವಾಗಿಲ್ಲ, ಇಟ್ಸ್ ಓಕೆ. ಪ್ರತಾಪ್, ನೀವು ನಮಗೆ ಬೀಗರು, ಮನೆಗೆ ಬರಬೇಕು ಹೋಗ್ಬೇಕು. ಬನ್ನಿ, ಸಂತೋಷ. ಆದ್ರೆ ನಿಮ್ಮ ತಾಯಿಯವ್ರ ಜೊತೆ ಬನ್ನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಅಂಕಲ್ ಅದು ನನ್ನ ಮಾತಿನ್ನು ಪೂರ್ತಿಯಾಗಿಲ್ಲ. ಪ್ರತಾಪ್, ನೀವು ತುಂಬಾ ಒಳ್ಳೆಯವರು. ನಾನು ಹಣ ಕಳ್ಕೊಂಡಾಗ ನೀವೇ ತಂದು ನನಗೆ ಕೊಟ್ಟಿದ್ದೀರಿ, ತುಂಬಾ ಸಹಾಯ ಮಾಡಿದ್ದೀರಿ. ಸಾವಿತ್ರಿ ಮದುವೆಯಲ್ಲಿ ಕೂಡ ತುಂಬಾ ಓಡಾಡಿದ್ದೀರಿ. ಆದರೆ ಅದರ ಅರ್ಥ ಇದಲ್ಲ. ನಾವಿಲ್ಲದೆ ಇರುವಾಗ ಮನೆಗೆ ಬರೋದು, ಹೆಣ್ಣು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋದು, ಇದೇ ಕೊನೆ. ಇನ್ನು ಮುಂದೆ ಹೀಗಾಗಬಾರ್ದು. ಅಂಕಲ್ ಅದು ಹಾಗಲ್ಲ. ಹೊರಡಬಹುದು. ಮಾತಿಗೆ ಮಾತು ಬೆಳೆಸೋದು ಬೇಡ. ನಿಮ್ಮ ತಾಯಿಯವ್ರನ್ನ ಕೇಳಿದೆ ಅಂತ ಹೇಳಿ. ಹಾಯ್ ಪ್ರೀತಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ ವಿನುತಾ ಹೇಳು. ನಾನು ಇಲ್ಲೇ ಕಿಟಕಿ ಹತ್ರ ಇದ್ದೀನಿ, ಹಿಂದೆ ತಿರುಗಿ ನೋಡಿ. ಸಾರಿ, ನನ್ನಿಂದ ಬೇಜಾರಾಯ್ತಲ್ವಾ? ನಾಳೆಯಿಂದ ಆಫೀಸಿಗೆ ಬರ್ತೀನಿ. ಬಾಯ್.
ಅವ್ವ ಅದನ್ನ ಗೊತ್ತಾಗದೆ ಮಾಡ್ದೆ ಕಣೋ. ಗೊತ್ತಾಗಿಲ್ಲ ನಿಂಗ ಅವ್ವ, ಕೋತಿ ನನ್ ಮಗನೇ ಮಾತ್ ಕೇಳವ್ವ. ನಿಂಗೆ ಅವ್ವ, ಇದ್ಯಾವ್ದು ಅವ್ವ, ಹಬ್ಬ? ನಂಗ್ ಗೊತ್ತಾಗ್ದೆ ಬಿಡ್ರಿ. ಅವ್ವ. ಬರಲಿ. ಮಾತ್ ಕೇಳವ್ವ. ನೋಡು ಇನ್ನು ಮುಹೂರ್ತ ನೋಡಿಲ್ಲ, ಪ್ರಸ್ತ ಆಗಿಲ್ಲ. ಪ್ರಸ್ತ ಶಾಸ್ತ್ರ ಮುಗಿಯೋವರೆಗೂ ಒಬ್ಬರನ್ನೊಬ್ರು ಮುಟ್ಟೋಂಗಿಲ್ಲ. ಮುಟ್ಟೋಂಗಿಲ್ವಾ? ಮುಟ್ಟೋದೇನು ನೋಡೋ ಹಂಗೂ ಇಲ್ಲ. ನೋಡೋಂಗೂ ಇಲ್ವಾ? ಬಾಯ್ ಬಿಡ್ಬಿಡುವ. ನೋಡು ಪ್ರಸ್ತ ಶಾಸ್ತ್ರ ಮುಗಿಯೋವರೆಗೂ ಅವಳು ರೂಮಲ್ಲಿ ಮಲ್ಕೊಳ್ಳಿ, ನೀನು ಹಾಲಲ್ಲಿ ಮಲ್ಕ. ಹೊರಡು ಒಂದೇ ಇಲ್ಲಿಂದ. ಸಾವಿತ್ರಿ, ಅದು ಅವ್ವ ಈಗಷ್ಟೇ ಹೇಳ್ದೆ, ತಲೆಗೆ ಹೋಗಿಲ್ವೇನ್ಲ? ಅವ್ವ ಅದು ಬೇರೆ ವಿಷಯ ಮಾತಾಡ್ತಾ ಬಂದೆ. ನೀನ್ ಬೇರೆ ವಿಷಯನ ಕಂಡಿದ್ದೀನಿ, ನಡಿಯೋ ಇಲ್ಲಿಂದ, ನಡಿಯೋ ಅಂದೆ.